ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಯುಗಾದಿ ಅಮಾವಾಸ್ಯೆ ಕೂಡ ಅವತ್ತೇ ಇರೋದ್ರಿಂದ ನಾವು ಯಾವ ಸಮಯಕ್ಕೆ ಯುಗಾದಿ ಅಮಾವಾಸ್ಯೆ ಆಚರಣೆ ಮಾಡಬೇಕು, ಹಾಗೆ ಯುಗಾದಿ ಹಬ್ಬದ ಆಚರಣೆಯನ್ನು ಯಾವತ್ತು ಮಾಡಿಕೊಳ್ಬೇಕು, ಪೂಜೆಗೆ ಶುಭ ಮುಹೂರ್ತ ಯಾವುದಿದೆ, ಇದ್ರ ಜೊತೆಗೆ ಯಾವ ರೀತಿ ಪೂಜೆಗಳನ್ನ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಾವು ಈ ಬಾರಿ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ಶುಭ ದಿನದಂದು ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡ್ತಿದ್ದೀವಿ. ಇನ್ನು ನಮಗೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗೋದು ದಿನಾಂಕ 18ನೇ ತಾರೀಕು ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25 ಯುಗಾದಿ ಅಮಾವಾಸ್ಯೆ ಪ್ರಾರಂಭವಾಗೋದಿದೆ. ನಂತರ ಮರುದಿನ ದಿನಾಂಕ 19ನೇ ತಾರೀಕು ಅಂದರೆ ಗುರುವಾರ ಬೆಳಗ್ಗೆ 6:53 ಅಮಾವಾಸ್ಯೆ ತಿಥಿ ಅನ್ನೋದೇನಿದೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ನಮಗೆ ಪಾಡ್ಯಮಿ ತಿಥಿ ಪ್ರಾಪ್ತವಾಗುತ್ತೆ. ಹಾಗಾಗಿ ನಮಗೆ ಉದಯ ತಿಥಿಗೆ ಅಂದರೆ ಸೂರ್ಯ ಉದಯ ಯಾವಾಗ ಆಯಿತೋ ಆವಾಗ ಯಾವ ತಿಥಿ ಇರುತ್ತೆ ಅದನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಈ ಬಾರಿ ನಾವು ಯುಗಾದಿ ಆಚರಣೆಯನ್ನು ಗುರುವಾರ 19ನೇ ತಾರೀಕು ಆಚರಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಅಮಾವಾಸ್ಯೆ ತಿಥಿ ನಮಗೆ 6:53 ಇರೋದ್ರಿಂದ ಆ ಸಮಯದಲ್ಲಿ ಹಬ್ಬದ ಆಚರಣೆ ಮಾಡಿಕೊಳ್ಳೋಕೆ ಬರಲ್ಲ, ಬದಲಾಗಿ ಅಮಾವಾಸ್ಯೆಯನ್ನೇ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ಬಾರಿ ಯುಗಾದಿ ಅಮಾವಾಸ್ಯೆ ಆಚರಣೆಗಳೆಲ್ಲ 18ನೇ ತಾರೀಕಿಂದನೇ ನಾವು ಆಚರಣೆ ಮಾಡಿಕೊಳ್ಬಹುದು. ಯಾಕಂದರೆ ಯುಗಾದಿ ಅಮಾವಾಸ್ಯೆಯಲ್ಲಿ ಕೆಲವರು ಕುಲದೇವರ ಆರಾಧನೆಯನ್ನು ಮಾಡೋರು ಕೂಡ ಇರ್ತಾರೆ, ಹಾಗೆ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡೋರು ಇರ್ತಾರೆ. ನಾವೆಲ್ಲ ಬುಧವಾರ ಸಂಜೆ ವೇಳೆಗೆ ಲಕ್ಷ್ಮೀ ಪೂಜೆಯನ್ನು ಅಂದರೆ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಅಮಾವಾಸ್ಯೆಯಲ್ಲಿ ಮಾಡುವ ಕುಲದೇವರ ಆರಾಧನೆಯನ್ನು ಕೂಡ ನಾವು ಬುಧವಾರನೇ ಆಚರಣೆ ಮಾಡಿಕೊಳ್ಬೇಕಾಗತ್ತೆ. ನಂತರ ಪಾಡ್ಯಮಿ ದಿನ ಏನಿದೆ ಅದು ನಮಗೆ ಯುಗಾದಿ ಹಬ್ಬ, ಹೊಸ ಸಂವತ್ಸರ, ಹೊಸ ವರ್ಷ ಹಿಂದೂಗಳಿಗೆ. ಹಾಗಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ನಂತರ ಅಭ್ಯಂಜನ ಸ್ನಾನ ಮಾಡಿ ನಾವು ನಮ್ಮ ಕುಲದೇವರಿಗೆ ಹಾಗೂ ಹಬ್ಬದ ಆಚರಣೆಗಳೆಲ್ಲವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಪೂಜೆಗೆ ಶುಭ ಮುಹೂರ್ತ ಏನಿದೆ, ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ನೋಡೋದಾದರೆ ಮೊದಲು ಪ್ರಾರಂಭವಾಗುವಂಥದ್ದು ಪಂಚಾಂಗ ಶ್ರವಣದಿಂದ. ಹಾಗೆ ಪ್ರತಿಯೊಬ್ಬರೂ ಕೂಡ ಈ ಬಾರಿ ಪಂಚಾಂಗವನ್ನು ಮನೆಗೆ ತನ್ನಿ ಪಂಚಾಂಗವನ್ನು ಪೂಜೆ ಮಾಡಿ. ನಮಗೆ ಹಬ್ಬ ಪ್ರಾರಂಭವಾಗೋದು ಅಭ್ಯಂಜನ ಸ್ನಾನದಿಂದ. ಹಾಗಾಗಿ ಮೊದಲು ಮನೆಯವರೆಲ್ಲ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನ ಮಾಡಲೇಬೇಕು. ಮೊದಲು ನಮ್ಮ ಕುಲದೇವರಿಗೆ ಅಭ್ಯಂಜನ ಸ್ನಾನಕ್ಕಾಗಿ ಇಟ್ಟುಕೊಂಡಂತಹ ಎಣ್ಣೆ, ಶೀಗೆ ಪುಡಿ, ಅರಿಶಿನ ಎಲ್ಲವನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆ ಮಾಡಿ ನಂತರ ನಾವು ಅದನ್ನು ತೆಗೆದುಕೊಂಡು ಸ್ನಾನಕ್ಕೆ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಅಭ್ಯಂಜನ ಸ್ನಾನವನ್ನು ಸಾಧ್ಯ ಆದಷ್ಟು ಮೊದಲು ಹಿರಿಯ ಮುತ್ತೈದೆಯರು ಯಾರಿರ್ತಾರೋ ಮನೆಯಲ್ಲಿ ಹಿರಿಯರು, ಅವರು ಮಕ್ಕಳಿಗಾಗಿರಲಿ ಮನೆ ಗಂಡಸರಿಗಾಗಿರಲಿ ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸಾಧ್ಯವಾದಂಥವರು ಪ್ರತಿಯೊಬ್ಬರು ಕೂಡ ಎಣ್ಣೆ ಶಾಸ್ತ್ರವನ್ನು ಹಿರಿಯರ ಕೈಲಿ ಮಾಡಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇನ್ನು ಎಣ್ಣೆ ಹಚ್ಚಬೇಕಾದ್ರೆ ಸಪ್ತ ಚಿರಂಜೀವಿಗಳನ್ನು ನೆನೆದು ಅಭ್ಯಂಜನ ಸ್ನಾನವನ್ನು ಮಾಡಿ. ಸ್ನಾನದ ನಂತರ ಹೊಸ ಬಟ್ಟೆ ಉಟ್ಟು ಕುಲದೇವರಿಗೆ ಪೂಜೆಯನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಪ್ರತಿಯೊಬ್ಬರು ಕೂಡ ಮಾಡಿ. ಇದಾದ ನಂತರ ದೇವರಿಗೂ ಕೂಡ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಮನೆಯವರೆಲ್ಲರೂ ಸೇವನೆ ಮಾಡಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅವತ್ತಿನ ದಿನ ಸಾಧ್ಯವಾದಷ್ಟು ಗಜೇಂದ್ರ ಮೋಕ್ಷ ಆಗಿರ್ಬೋದು ಅಥವಾ ರಾಮ ರಕ್ಷಾ ಸ್ತೋತ್ರ ಆಗಿರ್ಬೋದು, ಹಾಗೆ ಯಾವುದೇ ರೀತಿಯ ದೇವತಾ ಸ್ತೋತ್ರಗಳು ಬಂದರೆ ತಪ್ಪದೇ ದೇವತಾ ಸ್ತೋತ್ರಗಳನ್ನು ಹೇಳಿ. ಇನ್ನು ಪಂಚಾಂಗ ಪೂಜೆಯನ್ನು ತಪ್ಪದೇ ಪ್ರತಿಯೊಬ್ಬರು ಕೂಡ ಮಾಡಿ. ಮನೆಯಲ್ಲಿ ಪಂಚಾಂಗವನ್ನು ಇಟ್ಟು ಪಂಚಾಂಗ ಶ್ರವಣ ಮಾಡಿದರೆ ಬಹಳ ವಿಶೇಷ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಚರಣೆಯನ್ನು ಮಾಡಿಕೊಳ್ಳಿ. ಇನ್ನು ಬೇವ ಬೆಲ್ಲವನ್ನು ಭಕ್ಷಣೆ ಮಾಡಬೇಕಾದ್ರೆ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಎಂಬ ಮಂತ್ರವನ್ನು ಹೇಳ್ತಾ ಬೇವು ಬೆಲ್ಲವನ್ನು ಭಕ್ಷಣೆ ಮಾಡಿ. ದೇವರಲ್ಲಿ ಈ ಒಂದು ಯುಗಾದಿ ಸಂವತ್ಸರ ಏನಿದೆ ವರ್ಷ ಪೂರ್ತಿ ಒಳ್ಳೆ ರೀತಿ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಬಾರಿ ಸ್ವಸ್ತಿ ಶ್ರೀಶಕೆ 148ನೇ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಎಲ್ಲರ ಬಾಳಲ್ಲಿ ಹೊಸ ಚೈತನ್ಯ ತುಂಬಿ ಬರಲಿ. ಇನ್ನು ಪೂಜೆಗೆ ಶುಭ ಮುಹೂರ್ತ ಎಂದರೆ ಈ ಬಾರಿ ಈ ಸಂವತ್ಸರದ ನಾಯಕ ಗುರುಗ್ರಹ, ಹಾಗಾಗಿ ಗುರುಹೊರ ಮತ್ತು ಗುರುವಾರನೇ ಇರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಪೂಜೆಗೆ ಶುಭ ಮುಹೂರ್ತ ಇದೆ.
ಈ ಸಮಯದಲ್ಲಿ ಕೂಡ ನಾವು ಪೂಜೆಗಳನ್ನ ಮಾಡ್ಕೋಬಹುದು. ಹಾಗೆ ಪಂಚಾಂಗ ಶ್ರವಣಕ್ಕೂ ಕೂಡ ಈ ಸಮಯ ಶುಭ ಸಮಯ ಅಂತಲೇ ಹೇಳಬಹುದು. ಇದಾದ ನಂತರನೂ ಪೂಜೆ ಪಂಚಾಂಗ ಶ್ರವಣ ಮಾಡಬಹುದಾ ಅಂತ ಕೇಳೋರಿಗೆ ಖಂಡಿತ ಈ ಕಾರ್ಯಗಳನ್ನು ಮಾಡ್ಕೋಬಹುದು. ಆದರೆ ಪ್ರಥಮ ಒಂದು ಪೂಜೆ ಪ್ರಥಮ ಮುಹೂರ್ತ ಅಂತ ಹೇಳೋದಾದರೆ 7 ಗಂಟೆಯಿಂದ 8 ಗಂಟೆ ಈ ಒಂದು ಸಮಯ ಏನಿರುತ್ತೆ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಉತ್ತಮ. ಇದಾದ ನಂತರ ದೇವಸ್ಥಾನಗಳಿಗೆ ಭೇಟಿ ನೀಡೋದಾಗಿರ್ಬೋದು, ಮನೆಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು ಖಂಡಿತವಾಗ್ಲೂ ಮಾಡಬಹುದು. ಇನ್ನು ಯುಗಾದಿ ಹಬ್ಬದ ಆಚರಣೆಯಷ್ಟೇ ಚಂದ್ರ ದರ್ಶನವೂ ಕೂಡ ಬಹಳ ಮುಖ್ಯ. ಮಾರ್ಚ್ 20ನೇ ತಾರೀಕು ಶುಕ್ರವಾರ ಸಂಜೆ 6 ಗಂಟೆ 30 ನಿಮಿಷದಿಂದ 7 ಗಂಟೆ 43 ನಿಮಿಷದವರೆಗೂ ಕೂಡ ಚಂದ್ರ ದರ್ಶನದ ಸಮಯ ಇದೆ. ಈ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಿ. ಎಲ್ರಿಗೂ ಈ ವರ್ಷದ ಯುಗಾದಿ ನವಚೈತನ್ಯ ತರಲಿ, ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋ ರೀತಿ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.